ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ದಿವ್ಯ ವಿಸ್ಮಯ. ನಾನಿವತ್ತು ಫೌಂಡೇಶನ್ನೇ ಯೂಸ್ ಮಾಡ್ದೇ ಸಿಂಪಲಾಗಿ ಹೇಗೆ ಮೇಕಪ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇದಾಗಿ ನಾನು ಪಿಕ್ಸಿ ಟೋನರ್ನ ಯೂಸ್ ಮಾಡ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ ನಮ್ಮ ಸ್ಕಿನ್ನಿಗೆ. ನೆಕ್ಸ್ಟ್ ನಾನಿವಾಗ ಸೆಟಾಫಿಲ್ ಅವರ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡ್ಕೊಳ್ಳೋದು ಮೇಕಪ್ ಮಾಡ್ಕೊಳ್ಳೋದ್ರಲ್ಲಿರುವಂಥ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಅಂತ ಕೂಡ ಹೇಳ್ಬೋದು. ಈಗ ನಾನು ರೇನಿ ಅವರ ಬಾಲಿವುಡ್ ಫಿಲ್ಟರ್ ಪ್ರೈಮರ್ನ ಯೂಸ್ ಮಾಡ್ತಿದ್ದೀನಿ. ಇದ್ರ ಸ್ಮೆಲ್ ಮಾತ್ರ ಸಾಕಾಗಿರುತ್ತೆ. ಈ ಒಂದು ಪ್ರೈಮರ್ ಏನು ಕೆಲಸ ಮಾಡುತ್ತೆ ಅಂತ ಅಂದರೆ ನಮ್ಮ ಸ್ಕಿನ್ನನ್ನು ಮ್ಯಾಟ್ ಫಿನಿಶಿಂಗ್ ಕೊಡುತ್ತೆ, ಹಾಗೆ ಮೇಕಪ್ಪನ್ನು ಕೂಡ ಗ್ರಿಪ್ ಮಾಡುತ್ತೆ. ಆ ಡಿಫ್ರೆನ್ಸ್ನ ನೀವು ನೋಡ್ತಾ ಇರ್ಬೋದಲ್ವ. ನನ್ನ ಸ್ಕಿನ್ನು ಒಂದು ರೀತಿಲಿ ಮ್ಯಾಟ್ ಫಿನಿಶಿಂಗಲ್ಲಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾನಿವಾಗ ಫಾರೆವರ್ 52 ಅವರ ಕನ್ಸೀಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಾನು ಐ ಕೆಳಗೆ ಮತ್ತು ಬಾಯಿ ಸುತ್ತ ಎಲ್ಲ ಬ್ಲ್ಯಾಕ್ ಸ್ಪಾಟ್ಸ್ ಆ್ಯಂಡ್ ಅನ್ಈವನ್ ಟೋನ್ ಇರೋದ್ರಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ನಾನು ಫಿಂಗರ್ನ ಯೂಸ್ ಮಾಡಿಕೊಂಡು ಡ್ಯಾಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಇವಾಗ ಒಂದು ಬ್ಯೂಟಿ ಬ್ಲೆಂಡರ್ನ ಸಹಾಯದಿಂದ ಆ ಒಂದು ಕನ್ಸೀಲರ್ನ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಏನಕ್ಕೆ ಬ್ಯೂಟಿ ಬ್ಲೆಂಡರ್ನ ಯೂಸ್ ಮಾಡ್ತೀವಿ ಅಂತ ಅಂದರೆ ಇದು ಈವನ್ನಾಗಿ ಫೌಂಡೇಶನ್ನ ಸ್ಕಿನ್ ಮೇಲೆ ಕೂರೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನಾನು ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಫ್ರಮ್ ಮ್ಯಾಕ್. ಈ ಕಾಂಪ್ಯಾಕ್ಟ್ ಪೌಡರು ಒಂದು ರೀತಿ ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಸೆಟ್ ಮಾಡುತ್ತೆ, ಈವನ್ನ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಈಗ ನನ್ನ ಐಬ್ರೋನ ಈವನ್ನಾಗಿ ಒಂದು ನೀಟಾಗಿ ಡ್ರಾ ಮಾಡ್ಕೋತಾ ಇದ್ದೀನಿ. ಐಬ್ರೋ ಎನ್ಹ್ಯಾನ್ಸರ್ ಪ್ಯಾಲೆಟ್ ಫ್ರಮ್ ಪಿ ಎ ಸಿ ಅವರ ಎನ್ಹ್ಯಾನ್ಸರ್ ಪ್ಯಾಲೆಟ್ನ ಯೂಸ್ ಮಾಡಿಕೊಂಡು ನಾನು ಐಬ್ರೋನ ಡ್ರಾ ಮಾಡ್ತಾಯಿದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ಮಿಡಲ್ ಆಫ್ ದ ಐಬ್ರೋಯಿಂದ ಡ್ರಾ ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಐಬ್ರೋ ಒಂದು ನ್ಯಾಚುರಲ್ ಆಗಿ ಕಾಣಿಸುತ್ತೆ. ಈ ಪೌಡರ್ನ ಯೂಸ್ ಮಾಡಬೇಕಾದ್ರೆ ಬ್ರಷಿಂದ ತೊಗೊಂಡ್ಮೇಲೆ ಡ್ಯಾಬ್ ಮಾಡಿ ಯೂಸ್ ಮಾಡಬೇಕು, ಇಲ್ಲಾಂದರೆ ತುಂಬ ಎಕ್ಸೆಸ್ ಆಫ್ ಅಮೌಂಟು ನಮ್ಮ ಐಬ್ರೋನಲ್ಲಿ ಕೂತ್ಕೊಳ್ಳುತ್ತೆ, ಅದು ತುಂಬ ಕೆಟ್ಟದಾಗ ಕಾಣಿಸುತ್ತೆ. ನೆಕ್ಸ್ಟ್ ನಾನಿವಾಗ ನನ್ನ ಕ್ರೀಸ್ ಲೈನ್ ಅಂತ ಏನಿದೆ ಐ ಮೇಲೆ ಅದನ್ನು ಜಸ್ಟ್ ಒಂದು ನ್ಯೂಡ್ ಕಲರ್ ಐ ಶ್ಯಾಡೋ ಕಲರ್ನ ತೊಗೊಂಡು ಅದನ್ನು ಜಸ್ಟ್ ಆದಮೇಲೆ ಅದನ್ನು ನೀಟಾಗಿ ಬ್ಲೆಂಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ಯಾವುದೇ ರೀತಿಯಾದಂತಹ ಒಂದು ಐಲೈನರ್ನ ಯೂಸ್ ಮಾಡ್ತಾಯಿಲ್ಲ. ಸೊ ನಾನು ತುಂಬ ಕಡಿಮೆ ಐಲೈನರ್ನ ಯೂಸ್ ಮಾಡೋದು. ಈಗ ನಾನು ಅದೇ ಸೇಮ್ ಐ ಶ್ಯಾಡೋ ಪ್ಯಾಲೆಟ್, ಸೊ ಐ ಶ್ಯಾಡೋ ಪ್ಯಾಲೆಟ್ ಫ್ರಮ್ ಹುಡಾ ಬ್ಯೂಟಿ, ನಾನು ಬ್ಲ್ಯಾಕ್ ಕಲರ್ನ ಬ್ರಷಲ್ಲಿ ತೊಗೊಂಡು ಒಂದು ಆ್ಯಂಗ್ಯುಲರ್ ಬ್ರಷಲ್ಲಿ ತೊಗೊಂಡು ಐಲೈನರ್ನ ಎಲ್ಲಿ ಅಪ್ಲೈ ಮಾಡ್ತೀವಲ್ಲ ಅಲ್ಲಿ ನೀಟಾಗಿ ಒಂದು ಪೌಡರಿಂದ ಅದನ್ನು ನೀಟಾಗಿ ಏನು ಮಾಡ್ತಾಯಿದ್ದೀನಿ, ಒಂದು ಲೈನ್ನ ಡ್ರಾ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ನಾನು ಯಾವುದೇ ರೀತಿ ಐಲೈನರ್ನ ಯೂಸ್ ಮಾಡ್ತಾಯಿಲ್ಲ. ನೆಕ್ಸ್ಟ್ ಒಂದು ಫ್ಲಫಿ ಬ್ರಷಿಂದ ನಾನು ಅದನ್ನು ನೀಟಾಗಿ ಸ್ಮಡ್ಜ್ ಮಾಡ್ತಾಯಿದ್ದೀನಿ. ಸೊ ಅದು ಸ್ಮಡ್ಜ್ ಎಫೆಕ್ಟ್ ಕೊಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಒಂದು ಲುಕ್ ಬಂದುಬಿಟ್ಟು ತುಂಬ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ. ಇದು ಸಿಂಪಲ್ ಮೇಕಪ್ಪಿಗೆ ಈ ರೀತಿ ಒಂದು ಐನ ಮೇಕಪ್ ಮಾಡ್ಕೊಳ್ಳೋದ್ರಿಂದ ಐಲೈನರ್ ಅಲ್ಲದೇ ಐ ಶ್ಯಾಡೋಯಿಂದ ನಾವು ಒಂದು ಸ್ಮಡ್ಜಿಂಗ್ ಎಫೆಕ್ಟ್ನ ಕೊಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಕ್ಲಾಸಿಯಾಗಿ ಬೋಲ್ಡಾಗಿ ಕೂಡ ಕಾಣಿಸುತ್ತೆ. ಸೊ ನಾನಿಲ್ಲಿ ಯಾವುದೇ ರೀತಿ ಐಲೈನರ್ನ ಯೂಸ್ ಮಾಡ್ತಾಯಿಲ್ಲ. ನಾನು ಯಾವ ರೀತಿ ಬ್ರಷ್ನ ಮೂವ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ಸೊ ಕೇರ್ಫುಲ್ಲಾಗಿ ಯೂಸ್ ಮಾಡಿ. ಸೊ ಇವಾಗ ಈ ಸೈಡ್ ಕಣ್ಣಿಗೂ ಕೂಡ ನಾನು ಅದೇ ರೀತಿ ಲೈನನ್ನು ಪೌಡರ್ ಏನು ಯೂಸ್ ಮಾಡ್ತಾಯಿದ್ದೀನಿ, ಐ ಶ್ಯಾಡೋ ಪೌಡರ್ ಬ್ಲ್ಯಾಕ್ ಕಲರು, ಅದರಿಂದ ಡ್ರಾ ಮಾಡ್ಕೊತಾ ಇದ್ದೀನಿ. ಡ್ರಾ ಮಾಡ್ಕೊಂಡು ಅದನ್ನು ಸ್ಮಡ್ಜ್ ಮಾಡ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ನಾನಿವಾಗ ಐನ ವಾಟರ್ ಲೈನಲ್ಲಿ ನಾನು ಕಾಜಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಇದು ಕೂಡ ಒಂದು ನಾರ್ಮಲ್ ಕಾಜಲ್ ಪೆನ್ಸಿಲು ಜುಡಿಯೋದಲ್ಲಿ ತೊಗೊಂಬಂದಿದ್ದು. ನೋಡೋಣ ಹೇಗೆ ಬರುತ್ತೆ ಅಂತ ಟ್ರೈ ಮಾಡಿದೆ, ಬಟ್ ಇಟ್ಸ್ ರಿಯಲಿ ಬೆಟರ್ ಅಂತ ಅನ್ನಿಸ್ತು ಡೈಲಿ ಯೂಸಿಗೆ. ನೆಕ್ಸ್ಟು ನಾನಿವಾಗ ಮಸ್ಕರ ಯೂಸ್ ಮಾಡ್ತಾಯಿದ್ದೀನಿ. ದಟ್ ಮಸ್ಕರ ಈಸ್ ಫ್ರಮ್ ಫೇಸಸ್ ಕೆನಡಾ. ಸೊ ಇದು ನನ್ನ ಒನ್ ಆಫ್ ದ ಮೋಸ್ಟ್ ತುಂಬ ಇಷ್ಟಪಡುವಂತಹ ಮಸ್ಕರ. ಈಗ ನಾನು ನೆಕ್ಸ್ಟು ಆ ವಾಟರ್ ಲೈನಲ್ಲಿ ಏನು ಮಾಡಿದೆ, ಆ್ಯಂಗ್ಯುಲರ್ ಬ್ರಷಿಂದ ಒಂದು ಸ್ಮಡ್ಜ್ ಮಾಡಿದೆ, ಬಿಕಾಸ್ ಅದು ಯಾವುದೇ ರೀತಿ ಎಲ್ಲ ಕಡೆಯೂ ಹರಡ್ಕೊಳ್ತಾ ಇರಲಿ ಅಂತ. ಸೊ ನಾನಿವಾಗ ಬ್ಲಷನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಬಂದು ಬ್ಲಷ್ ಅಲ್ಲ, ಒಂದು ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಕ್ರೀಮ್ ಬೇಸಲ್ಲಿರೋದನ್ನು ಯೂಸ್ ಮಾಡ್ತಾಯಿದ್ದೀನಿ. ನಾನಿವಾಗ ನೆಕ್ಸ್ಟ್ ಬಂದುಬಿಟ್ಟು ನೀವು ನೋಡಿರ್ಬೋದು, ನಾನು ಲಿಪ್ನ ಫಸ್ಟೇ ಒಂದು ಲಿಪ್ ಬಾಮಿಂದ, ಒಂದು ನಾರ್ಮಲ್ ಲಿಪ್ ಬಾಮ್ ಡ್ರಗ್ ಸ್ಟೋರಲ್ಲಿ ಸಿಗುವಂಥ ಲಿಪ್ ಬಾಮ್ನ ಯೂಸ್ ಮಾಡಿ ಅದನ್ನು ನೀಟಾಗಿ ಮಾಯ್ಶ್ಚರೈಸ್ ಮಾಡ್ಕೊಂಡಿದ್ದೆ. ಇವಾಗ ಸ್ವಿಸ್ ಬ್ಯೂಟಿ ಅವರ ಒಂದು ಲಿಪ್ ಲೈನರಿಂದ ನಾನು ಲಿಪ್ಪನ್ನು ಡ್ರಾ ಮಾಡ್ಕೋತಾ ಇದ್ದೀನಿ, ಬಾರ್ಡರನ್ನು ಡ್ರಾ ಮಾಡ್ತಾಯಿದ್ದೀನಿ. ಈ ರೀತಿ ಬಾರ್ಡರ್ನ ಡ್ರಾ ಮಾಡೋದ್ರಿಂದ ನಮ್ಮ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ಮೇಲೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀಟಾಗಿ ನಮ್ಮ ಲಿಪ್ ಶೇಪ್ ಕೂಡ ಕಾಣಿಸುತ್ತೆ. ಮೆಬಿಲಿನ್ ಅವರ ಒಂದು ಲಿಕ್ವಿಡ್ ಲಿಪ್ಸ್ಟಿಕ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ದಿಸ್ ಈಸ್ ಒನ್ ಆಫ್ ದ ಮೈ ಫೇವ್ರೆಟ್ ಲಿಪ್ಸ್ಟಿಕ್ ಶೇಡ್ ಅಂತ ಕೂಡ ಹೇಳ್ಬೋದು. ಈಗ ನಾನು ಮೇಕಪ್ ಮುಗಿದಿದೆ. ಸೊ ಎಲ್ಫ್ ಅವರ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡಿ ನಾನು ಮೇಕಪ್ನ ಸೆಟ್ ಮಾಡ್ತಾಯಿದ್ದೀನಿ.
ಇದನ್ನು ನೀವು ನಾರ್ಮಲ್ ಮೇಕಪ್ಪಿಗೆ ತುಂಬ ಚೆನ್ನಾಗಿ ಈ ಒಂದು ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ಬೋದು. ಸೊ ನೋಡಿದ್ರಿ ಅಲ್ವಾ, ನನ್ನ ಮೇಕಪ್ ಈಗ ಕಂಪ್ಲೀಟ್ ಆಗಿದೆ. ಈಗ ನಾನು ನೆಕ್ಸ್ಟ್ ಏನು ಮಾಡ್ತಿದ್ದೀನಿ, ಸೊ ಏನೂ ಮಿಸ್ ಆಗಿದೆ ಅನ್ನಿಸ್ತಿದೆ ಅಲ್ಲ, ಎಸ್ ನೋಡಿ ಬೊಟ್ಟು. ಸೊ ನಾನು ಸ್ಟಿಕ್ಕರ್ನ ಇಡ್ತಾ ಇದ್ದೀನಿ. ಈಗ ಈ ಲುಕ್ಕು ಒಂದು ರೀತಿ ಕಳೆ ಬಂತು. ಈಗ ನಾನು ನೆಕ್ಸ್ಟು ಇಯರಿಂಗ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸಿಲ್ವರ್ ಶೇಡ್ ಇರೋಂಥ ಒಂದು ಇಯರಿಂಗ್ಸು. ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಯಾರಿಗಾದರೂ ಇದ್ರದ್ದು ಲಿಂಕ್ ಬೇಕಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಸೊ ವೈಟ್ ಡ್ರೆಸ್ ಮೇಲೆ ದಟ್ ಸಿಲ್ವರ್ ಶೇಡ್ ಲುಕ್ಸ್ ವೆರಿ ಗುಡ್ ಆ್ಯಂಡ್ ನೈಸ್ ಆ್ಯಂಡ್ ಎಲಿಗೆಂಟ್. ಸೊ ಇವಾಗ ನನ್ನ ಮೇಕಪ್ ಕಂಪ್ಲೀಟ್ ಆಗಿದೆ. ಯಾರ್ಯಾರಿಗೆಲ್ಲ ಈ ಮೇಕಪ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಥ್ಯಾಂಕ್